ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಹೇಗೂ ಎಂಗೇಜ್ಮೆಂಟ್ ಮಾಡೋದು ಅಂತ ಡಿಸೈಡ್ ಮಾಡಾಗಿದೆ. ಇದೇ ಟೈಮಲ್ಲಿ ರುಕ್ಕು ಅಪ್ಪ ಅಮ್ಮನ ಇಲ್ಲಿ ಕರೆಸಿದ್ರೆ ನಮ್ಮ ಕೆಲಸನೂ ಸುಲಭ ಆಗುತ್ತಲ್ವಾ? ಹೌದು ಜಾನಕಿ, ನೀ ಹೇಳ್ತಾ ಇರೋದು ಸರಿ. ಒಳ್ಳೆ ಕೆಲಸನ ತಡ ಮಾಡಬಾರ್ದು, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಹಲೋ, ನನಗೂ ಅವನಿಗೂ ಇನ್ನೂ ಡಿವೋರ್ಸ್ ಆಗಿಲ್ಲ. ಅದು ಹೇಗೆ ಎಂಗೇಜ್ಮೆಂಟ್ ಮಾಡ್ತೀರಾ? ಇದನ್ನೇನು ಮಕ್ಕಳಾಟ ಅಂತ ಅಂದ್ಕೊಂಡಿದ್ದೀರಾ? ಅಜ್ಜಿ ಜೊತೆ ಮಾತಾಡ್ದೆಯಲ್ಲ, ಅದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಹ್ಞೂ ಅಮ್ಮ, ಎಂಗೇಜ್ಮೆಂಟ್ ವಿಷಯನೇ. ಹ್ಞೂ ಅಮ್ಮ, ನಾನು ಮಾವ ಅಜ್ಜಿ ಎಲ್ಲರೂ ನಿಮ್ಮ ದಾರಿಗೆ ಕಾಯ್ತಾ ಇರ್ತೀವಿ. ಬೇಗ ಬಂದ್ಬಿಡಿ, ತಡ ಅಂತೂ ಮಾಡಬೇಡಿ ಆಯ್ತಾ? ಬೇಗ ಹೊರಟ್ಬಿಡಿ. ಸರಿ ಅಮ್ಮ, ಆಯಿತು. ಓ, ವಿಷಯ ಇಲ್ಲಿವರೆಗೂ ಬಂತಾ? ಇವಳ ಅಪ್ಪ ಅಮ್ಮನ ಬೇರೆ ಕರ್ಸ್ಕೊತಾ ಇದ್ದಾಳ? ಏಯ್, ದಾರಿ ಬಿಡೋ. ನನ್ನ ದಾರಿಗೆ ಅಡ್ಡ ಬರ್ತಾ ಇರೋಳು ನೀನು. ಸೈಡಿಗೆ ಹೋಗ್ಬೇಕಾಗಿರೋದು ನೀನು. ನೋಡೆ, ನಾನು ಒಳ್ಳೆ ಮೂಡಲ್ಲಿದ್ದೀನಿ, ಖುಷಿಯಾಗಿದ್ದೀನಿ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಕಂಡೋರ್ ಗಂಡನ್ನ ಕಟ್ಕೋತಾ ಇದೆಯಲ್ಲ, ಅದಕ್ಕೆ ನಿನ್ ಸಂಭ್ರಮ ಎದ್ದು ಕಾಣಿಸ್ತಾ ಇದೆ. ಮಾವ ಈಗ ಸಿಂಗಲ್ಲು. ನನಗೂ ಅವನಿಗೂ ಡಿವೋರ್ಸ್ ಆದ್ಮೇಲೆ ಅವನ್ ಸಿಂಗಲ್. ಅವನ್ ತಂಟೆಗೆ ಬರಬೇಡ. ಬಂದ್ರೆ ರೆಕ್ಕೆ ಪುಕ್ಕನ ಕಟ್ ಮಾಡಿ ಪಕ್ಕದಲ್ಲಿ ಕೂರಿಸ್ತೀನಿ. ಹೌದಾ? ನಿನಗಷ್ಟು ಧೈರ್ಯ ಇದ್ರೆ ಮಾಡಿ ತೋರ್ಸೆ. ಮಾವನೇ ನನ್ನ ಕಡೆ ಇರುವಾಗ ನೀನೇನು ಮಾಡೋಕ್ಕಾಗಲ್ಲ. ಇನ್ನೊಬ್ಳು ಗಂಡನ ಮದ್ವೆ ಆಗಕ್ ತುದಿಗಾಲ ನಿಂತಿದ್ಯಲ್ಲ, ಥೂ ನಿನ್ ಜನ್ಮಕ್ಕೆ. ಮಾನ ಮರ್ಯಾದೆ ಇಲ್ವಾ ನಿನಗೆ? ಲೇ ದಿವ್ಯಾ, ಮಾನ ಮರ್ಯಾದೆ ಬಗ್ಗೆ ನೀನು ಮಾತಾಡಬಾರ್ದು. ಯಾಕಂದ್ರೆ ನಿನಗೂ ಅದಕ್ಕೂ ತುಂಬ ಗ್ಯಾಪ್ ಇದೆ. ಅಷ್ಟಕ್ಕೂ ನನ್ನ ಮಾವ ನಿನಗೆ ಗಂಡ ಅಲ್ಲ. ಅವನ್ನ ಯಾವತ್ತಾದರೂ ಗಂಡ ಅನ್ನೋ ಥರ ನಡ್ಸ್ಕೊಂಡಿದ್ಯಾ? ಈಗ ನಾನು ಬಂದಿರೋ ಹೊಟ್ಟೆ ಊರಿಗೆ ಗಂಡ ಗಂಡ ಅಂತ ಬಾಯಿ ಬಡ್ಕೊತಿದ್ಯಾ ನೋಡೆ. ಅವನಿಂದ ದೂರ ಹೋಗಿದ್ದು ನೀನು. ಈಗ ಅವನಿಗೆ ಹತ್ರ ಆಗೋ ಅವಕಾಶ ನಿನ್ಗಂತೂ ಇಲ್ಲ. ಅವನಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೇದು. ದೂರ ಹೋಗ್ಬೇಕಾಗಿರೋದು ನಾನಲ್ಲ, ನೀನು ಕಣೆ. ಅವನು ನನ್ನ ಗಂಡ. ಅವನನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಅಮ್ಮ ಅಜ್ಜಿ ಸಪೋರ್ಟ್ ಇದೆ ಅಂತ ಮೆರಿಬೇಡ. ಬಾಲನ್ ಜೊತೆ ಮದುವೆ ಇರಲಿ, ಎಂಗೇಜ್ಮೆಂಟ್ ಆಗಕ್ಕೂ ನಾನು ಬಿಡಲ್ಲ. ನೋಡ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.